ಕೊನೆಗೂ ಸಂಪುಟ ಪುನರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಮತ್ತೊಮ್ಮೆ ದೆಹಲಿಗೆ ಬಂದು ಎಐಸಿಸಿ ಅಧ್ಯಕ್ಷರ ಜೊತೆ ಚರ್ಚಿಸಿ ಪುನರಚನೆ ಮಾಡಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಸಿಎಂ ನಿರ್ಧಾರದ ದಿನಾಂಕದಂದೇ ಸಂಪುಟ ಪುನರಚನೆಗೆ ಮುಹೂರ್ತ ಫಿಕ್ಸ್ ಆಗಲಿದೆ. ಅರ್ಧ ಡಜನ್ಗೂ ಹೆಚ್ಚು ಸಚಿವರನ್ನ ಕೈಬಿಡುವ ಬಗ್ಗೆ ಸಿಎಂ ಪ್ರಸ್ತಾಪ ಮಾಡಿದ್ದಾರೆ. ಯುವಕರಿಗೆ ಜಾತಿವಾರು, ಪ್ರಾದೇಶಿಕವಾರು, ಸಾಮಾಜಿಕವಾರು ಅವಕಾಶ ನೀಡುವುದು ಮತ್ತು ಕೈಬಿಡುವುದರ ಸಚಿವರಿಗೆ ಪಕ್ಷದ ಕೆಲಸದಲ್ಲಿ ತೊಡಗಿಸಿಕೊಳ್ಳುವಂತೆ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ದಾರೆ. ಅಲ್ಲದೆ ಮತ್ತೆ ಸೋಮವಾರ ದೆಹಲಿಗೆ ಬರುವಂತೆ ಸಿಎಂ ಸಿದ್ದರಾಮಯ್ಯಗೆ ಸೂಚನೆ ಕೊಟ್ಟಿದ್ದಾರೆ. ಈ ಮೂಲಕ ನಾಯಕತ್ವ ಬದಲಾವಣೆ ಚರ್ಚೆಗೆ ಬ್ರೇಕ್ ಬಿದ್ದಿದೆ. ಇದೇ ವೇಳೆ ಬಿಹಾರ ಫಲಿತಾಂಶದ ಬಗ್ಗೆಯೂ ಚರ್ಚೆ ಮಾಡಿದ್ದಾರೆ. ಈ ವೇಳೆ ನಿಮ್ಮ ಜೊತೆ ನಾವಿದ್ದೇವೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಂಪುಟ ಪುನಾರಚನೆಯ ದಿನಾಂಕ ಫಿಕ್ಸ್ ಆಗಿಲ್ಲ. ಸಿಎಂ ಸಿದ್ದರಾಮಯ್ಯ ಮತ್ತೊಮ್ಮೆ ದೆಹಲಿಗೆ ಹೋಗಬೇಕು. ಡಿಸೆಂಬರ್ 8ರಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಇದೆ. ಅಧಿವೇಶನಕ್ಕೂ ಮೊದಲು ಸಂಪುಟ ಪುನಾರಚನೆ ಮಾಡಿದರೆ ಹೊಸ ಸಚಿವರಿಗೆ ವಿಪಕ್ಷಗಳ ಟೀಕೆಗಳಿಗೆ ಮತ್ತು ಸದನಕ್ಕೆ ಉತ್ತರ ಕೊಡೋದು ಕಷ್ಟವಾಗಬಹುದು. ಹಾಗಾಗಿ ಚಳಿಗಾಲದ ಅಧಿವೇಶನದ ಬಳಿಕ ಸಂಪುಟ ಪುನಾರಚನೆಯ ಲೆಕ್ಕಾಚಾರವೂ ಕೂಡ ಇದೆ. ಆದರೆ ಸಂಪುಟ ಪುನಾರಚನೆಯ ದಿನಾಂಕ ನಿಗದಿ, ಯಾರನ್ನ ಸೇರಿಸಿಕೊಳ್ಳಬೇಕು, ಯಾರನ್ನ ಕೈ ಬಿಡಬೇಕು ಅಂತ ಸಿಎಂ ನಿರ್ಧಾರದ ಮೇಲೆ ನಿಂತ್ಕೊಂಡಿದೆ. ಸಿದ್ದರಾಮಯ್ಯ ಬೆನ್ನಲ್ಲೇ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ತೆರಳಿದ್ದಾರೆ. ಯಾವುದೇ ಮಾಹಿತಿ ನೀಡದೆ ಏರ್ಪೋರ್ಟ್ನಿಂದ ತೆರಳಿದ್ದಾರೆ. ಕೆಲ ಹೊತ್ತಲ್ಲೇ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ. ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿನ ಬೆನ್ನಲ್ಲೇ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಸದ್ದು ಜೋರಾಗಿದೆ. ಈ ಬಗ್ಗೆ ಮಂಗಳೂರಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿದರು. ಬಿಹಾರ ಚುನಾವಣೆಗೂ ನವೆಂಬರ್ ಕ್ರಾಂತಿಗೂ ಯಾವುದೇ ಸಂಬಂಧವಿಲ್ಲ. ನವೆಂಬರ್ ಕ್ರಾಂತಿಗೆ ಯಾವುದೇ ಆಧಾರಗಳು ಇಲ್ಲ. ಬಿಹಾರದಲ್ಲಿ ಸರ್ಕಾರದ ದುಡ್ಡಲ್ಲಿ ಮತ ಖರೀದಿಸಿದ್ದಾರೆ. ಚುನಾವಣಾ ಆಯೋಗ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಕಿಡಿಕಾರಿದರು. ಎಲೆಕ್ಷನ್ಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ಮತ್ತು ನವೆಂಬರ್ ಕ್ರಾಂತಿ ಅಂತ ಅದು ಎಲ್ಲಿಂದನೋ ಸೃಷ್ಟಿಯಾಗಿತ್ತು. ಅದಕ್ಕೆ ಯಾವುದೇ ರೀತಿಯ ಆಧಾರಗಳು ಕೂಡ ಇಲ್ಲ. ಎಲೆಕ್ಷನ್ಗೂ ನಮ್ಮ ರಾಜ್ಯದ ರಾಜಕಾರಣಕ್ಕೂ ಏನು ಸಂಬಂಧ ಇಲ್ಲ. ಬಟ್ ನವೆಂಬರ್ ಕ್ರಾಂತಿ ಅದಕ್ಕೂ ಕೂಡ ಯಾವ ಆಧಾರನೂ ಕೂಡ ಇಲ್ಲ. ಅದು ಪೂರ್ವ ನಿಯೋಜಿತ. ಅದನ್ನು ಇವತ್ತಿಗೆ ಚುನಾವಣೆಗೂ ಈ ಡೇಟು ರಿಸಲ್ಟ್ಗೆ ಯಾವುದಕ್ಕೂ ಸಂಬಂಧ ಇಲ್ಲ. ಅಲ್ಲಿ ಅಲ್ಲೊಂದು ನೋಡಿ, ಅದು ನಾನು ಹೇಳುವಂಥದ್ದೇನಲ್ಲ, ಅದು ಮುಖ್ಯಮಂತ್ರಿಯವ್ರಿಗೆ ನೀವು ಕೇಳಬೇಕು. ಸಿಎಂ ಬದಲಾವಣೆ ವಿಚಾರ ಕುರಿತು ಯಾವುದೇ ಚರ್ಚೆ ಇಲ್ಲ. 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಅಂತ ದಾವಣಗೆರೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಅದ್ಯಾವುದು ಈಗ ಚರ್ಚೆನೇ ಇಲ್ಲ. ಸಿಎಂ ಅವರು ಇದ್ದಾರೆ, ಅವರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಇನ್ನು ಹೇಳಿದ್ಮ್ಯಾಗ ಅದ್ರ ಬಗ್ಗೆ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಅವ್ರು ಹೇಳಿದಾರಲ್ಲ, ಸಿಎಂ ಅವ್ರು ನಾನೇ 5 ವರ್ಷ ಇರ್ತಾರಂತ. ಇನ್ನು ಬದಲಾವಣೆ ಮಾಡೋರು ಯಾರು? ಅವರೇ ಹೇಳಿದಾರಲ್ಲ. ಮತ್ತೆ ಅದು ಗೊತ್ತಿಲ್ಲ, ಅದು ವರಿಷ್ಠರೇ ತೀರ್ಮಾನ ಮಾಡಬೇಕು. ಇಲ್ಲ, ಡೆಲ್ಲಿಗೆ ಹೋಗ್ತಾನೆ ಇರ್ತೀವಿ. ಮಂತ್ರಿಗಳು ನಮ್ಮ ಕೆಲಸ ಇರ್ತಾವೆ. ಅದಕ್ಕೂ ಏನು ಸಂಬಂಧ ಇಲ್ಲ, ಹೋಗ್ತಾನೆ ಇರ್ತೀವಿ. ನಮ್ಮ ಜೋಡಿ ಯಾಕೆ ಮಾಡ್ತಾರೆ? ರಿಷಫಲ್ ಮಾಡ್ಲಿಕ್ಕೆ ನಾವು ಅಧ್ಯಕ್ಷರಲ್ಲ, ಸಿಎಂ ಅಲ್ಲ. ಅವ್ರು ಮಾಡ್ಕೋತಾರೆ, ಅವ್ರು ಕರೀತಾರೆ, ಅವ್ರು ಮಾಡ್ಕೋತಾರೆ. ಅದು ನಮ್ಮ ಅಪ್ಪಿಗೆ ಬರೋಲ್ಲ. ಹೇಳಿದ್ವಿ, ಕೊಡಬೇಕಂತ ಹೇಳಿದ್ವಿ. ಈಗೂ ಕೂಡ ಒತ್ತಾಯ ಮಾಡ್ತೀವಿ. 2 ಅಂತೆ ಕೊಡಲೇಬೇಕು. ಯಾಕಂದರೆ ನಮ್ಮ ಸಮುದಾಯದ ಅದು ಪಾಲಿತ್ತು. ಈಗ ಅವ್ರಿಗೆ ಕೊಟ್ಟರೆ ಒಳ್ಳೆಯದಾಗ್ತದೆ. ಸಚಿವ ಸತೀಶ್ ಜಾರಕಿಹೊಳಿ ದಾವಣಗೆರೆಯಲ್ಲಿ ಇವತ್ತು 2 ಮಠಗಳಿಗೆ ಭೇಟಿ ನೀಡಿದ್ರು. ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠ ಮತ್ತು ಬೆಳ್ಳೂಡಿ ಕನಕ ಗುರುಪೀಠಕ್ಕೆ ತೆರಳಿ ಸಸಿ ನೆಟ್ಟಿದ್ದಾರೆ. ಬಳಿಕ ಬೆಳ್ಳೂಡಿ ಕಾಗಿನೆಲೆ ಪೀಠದಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಮಠಗಳಿಗೆ ಭೇಟಿ ನೀಡಿದ್ದಕ್ಕೆ ನೇರವಾಗಿ ರಾಜಕೀಯ ಬೆರೆಸಬೇಡಿ. ಸ್ವಾಮೀಜಿಯವರು ಆಹ್ವಾನವನ್ನು ನೀಡಿದ್ರು, ಆ ಮೇರೆಗೆ ಮಠಗಳಿಗೆ ಭೇಟಿ ನೀಡಿದ್ದೇನೆ. ಇದರ ಹಿಂದೆ ಮತ್ತೇನೂ ರಾಜಕೀಯ ಉದ್ದೇಶ ಇಲ್ಲ. ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಎಂದಲ್ಲ, ಎಲ್ಲಾ ಕಡೆ ಅಹಿಂದ ಸಂಘಟನೆ ಮಾಡ್ತಾ ಇದ್ದೇವೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಹೇಳ್ಬೇಕು, ನೀವು ಮಠಗಳಿಗೆ ಭೇಟಿ ಕೊಡ್ಲಿಕ್ಕೆ ಕಾರಣ ಇದೆಲ್ಲ, ಕಾರಣ ಹೇಳ್ಬೇಕು. ನೀವು ಮರಿಮೆ ಡೈರೆಕ್ಟ್ ಆಗಿ ಅದಕ್ಕೆ ರಾಜಕೀಯ ಸೇರಿ ನಾಯನ್ ಮಾಡಿ. ಸ್ವಾಮೀಜಿ ಅವರು ಹೇಳಿದ್ರು, ರಸ್ತೆ 2 ಸ್ವಾಮೀಜಿ ಅವರು ನಮಗೆ ಬೇಕಂತ. ಸುಮಾರು ಸರ್ಕಾರದಲ್ಲಿ ನಾವು ಪ್ರಯತ್ನ ಮಾಡಿದ್ವಿ, ನಮಗೆ ಕೊಟ್ಟಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾವು ಅವ್ರ ರಸ್ತೆ ಕೊಟ್ಟಿದ್ವಿ. ಅದು ಪೂಜೆ ಬಂದು ಇನ್ನು ಅವರ ಭೇಟಿಯಾಗಿ ಹೋಗ್ಲಿಕ್ಕೆ ಅಷ್ಟು ಬರ್ತೀವಿ. ಅಹಿಂದ ಎಲ್ಲ ಕಡೆ ಇದೆ. ಅಹಿಂದ ಇಡೀ ದೇಶದಲ್ಲಿದೆ, ರಾಜ್ಯದಲ್ಲಿದೆ. ಇವು ಉತ್ತರ ಕರ್ನಾಟಕದಲ್ಲಂತ ಮಧ್ಯ ಅಂತ ಹಂಗಿಲ್ಲ, ಎಲ್ಲ ಕಡೆ ಅಹಿಂದ. ಈಗ ರಾಜಕೀಯದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬೆನ್ನಲ್ಲೇ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಭೇಟಿಯಾಗಿದ್ದಾರೆ.
ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಪರಮೇಶ್ವರ್ ಜೊತೆ ಯುಪಿ ಮಾಜಿ ಸಿಎಂ ಅಖಿಲೇಶ್ ಯಾದವ್ ರಾಷ್ಟ್ರ ರಾಜಕಾರಣದ ಬಗ್ಗೆ ಗಂಭೀರ ಚರ್ಚೆ ನಡೆಸಿದ್ದಾರೆ. ಇಂದು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಬೆಂಗಳೂರಿಗೆ ಆಗಮಿಸಿದ ಅಖಿಲೇಶ್ ಯಾದವ್ ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ದಾರೆ. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಭರ್ಜರಿ ಗೆಲುವು ಸಾಧಿಸಿದೆ. ವೋಟ್ ಚೋರಿಯಿಂದಲೇ ಈ ಗೆಲುವು ಅಂತ ಕಾಂಗ್ರೆಸ್ ಗಂಭೀರ ಆರೋಪವನ್ನ ಮಾಡಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಯುವ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದೆ. ಯೂತ್ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಉದಯ್ ಭಾನು, ಸಚಿವ ಸಂತೋಷ್ ಲಾಡ್ ಮತ್ತು ಪರಿಷತ್ ಸದಸ್ಯ ಸಲೀಂ ಅಹಮದ್ ಸೇರಿದಂತೆ ಹಲವು ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಬಿಹಾರ ಚುನಾವಣೆಯಲ್ಲಿ ಎಲೆಕ್ಷನ್ ಕಮಿಷನ್ ಪಾತ್ರ ಇದೆ. ಬಿಹಾರ ಚುನಾವಣೆ ವೇಳೆ ಬಿಜೆಪಿ ಯಾವ ಆಧಾರದ ಮೇಲೆ ಓಟ್ ಕೇಳಿದೆ, ಹೆಣ್ಮಕ್ಕಳಿಗೆ ಹಣ ಕೊಟ್ಟು ಓಟ್ ಖರೀದಿ ಮಾಡಿದ್ದಾರೆ ಅಂತ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ. ಬಿಜೆಪಿ ಅವರು ಗೆದ್ದಿರತಕ್ಕಂಥದ್ದು ಸುಮಾರು ಬಿಹಾರ್ನಲ್ಲಿ ಚುನಾವಣೆಗೆ ಮುಂಚೆ ಮೋದಿ ಸಾಹೇಬರು 1 ಲಕ್ಷದ ದುಡ್ಡು ಡೆವಲಪ್ಮೆಂಟ್ 1 ಲಕ್ಷ ಕೋಟಿ ಡೆವಲಪ್ಮೆಂಟ್ ಕೊಡ್ತಾರೆ. ಇವತ್ತು ಹೆಣ್ಮಕ್ಳಿಗೆ ವಿಶೇಷವಾಗಿ 10,000 ರೂಪಾಯಿ ಹೆಣ್ಮಕ್ಳಿಗೆ ಕೊಟ್ಟು ಓಟನ್ನು ತಗೊಂಡು ನೀವು ಗೆದ್ದಿರ್ತಕ್ಕಂಥವ್ರು. ಇವತ್ತು ನಿಮಗೆ ಯಾವ ನೈತಿಕತೆ ಇದೆ? ಏನು ಈ ಚುನಾವಣೆ ನಡೆದಿದೆ ಇದು ಯಾವುದೇ ರೀತಿಯಾಗಿ ಕಾನೂನಾತ್ಮಕವಾಗಿ ಚುನಾವಣೆ ಆಗಿಲ್ಲ. ಅದಕ್ಕೆ ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥವ್ರು ಬಿಹಾರ್ ಚುನಾವಣೆ ಏನು ನಡೀತು ಅದನ್ನ ಖಂಡನೆ ಮಾಡಿದ್ದೇವೆ. ನೀವು 10,000 ರೂಪಾಯಿ ಓಟನ್ನ ನೀವು ಚುನಾವಣೆ ಪ್ರಕ್ರಿಯೆ ಅನೌನ್ಸ್ ಆದ ನಂತರ ಕೂಡ ನೀವು ದುಡ್ಡನ್ನು ಕೊಟ್ಟಿದ್ದೀರಿ. ದುಡ್ಡು ಕೊಟ್ಟು ಓಟನ್ನು ಖರೀದಿ ಮಾಡಿ ಗೆದ್ದಿದ್ದೀರಿ. ಅದಕ್ಕೆ ಇದು ವಿಶೇಷವಾಗಿ ಯೂತ್ ಕಾಂಗ್ರೆಸ್ನವರು ಇವತ್ತು ನಮ್ಮ ಬೆಂಗಳೂರು ಭಾಗದಲ್ಲಿ ಇದೇನು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀರಿ. ಎಲೆಕ್ಷನ್ ಕಮಿಷನ್ ಅವರು ಮಾಡಿರ್ತಕ್ಕಂಥ ಒಂದು ಮಿಲಾ ಭಗವತ್ನಲ್ಲಿ ಇವತ್ತು ಬಿಜೆಪಿ ಗೆದ್ದಿದೆ. ಇದೇ ವೇಳೆ ಮಾತನಾಡಿದ ಪರಿಷತ್ ಸದಸ್ಯ ಸಲೀಂ ಅಹಮದ್, ಇದು ಎಲೆಕ್ಷನ್ ಕಮಿಷನ್ ಮತ್ತು ಬಿಜೆಪಿ ಗೆಲುವು, ಇದು ಬಿಹಾರ ಜನರ ತೀರ್ಪಲ್ಲ ಅಂತ ಕಿಡಿಕಾರಿದ್ರು. ಓಟಿಂದ ನಿನ್ನೆ ತಾನೇ ಬಿಹಾರ ಎಲೆಕ್ಷನ್ ಆಯಿತು. ಆ ಎಲೆಕ್ಷನ್ ಬಿಹಾರ ಜನರ ಓಟಿಂದ ಅಲ್ಲ. ಆ ಗೆಲುವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮತ್ತೆ ಬಿಜೆಪಿ ಸರ್ಕಾರದ ಗೆಲುವು. ಬಿಜೆಪಿ ಮತ್ತು ಎಲೆಕ್ಷನ್ ಕಮಿಷನ್ನ ವೋಟ್ ಚೋರಿ ಅಲ್ಲ, ವೋಟಿನ ಡಕಾಯಿತಿಗಳು ಅಂತ ಹೇಳಬೇಕಾಗ್ತದೆ. ವೋಟಿನ ಡಕಾಯಿತಿಗಳು. ಯಾವ ನೈತಿಕತೆ ಉಳಿದಿಲ್ಲ, ಯಾವ ಸಿದ್ಧಾಂತ ಉಳಿದಿಲ್ಲ. ಬಿಹಾರ ಚುನಾವಣೆಯ ಫಲಿತಾಂಶದ ಬಗ್ಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಬೇಸರ ವ್ಯಕ್ತಪಡಿಸಿದರು. ಕಳೆದ ಲೋಕಸಭೆಯಲ್ಲೂ ಮಹಿಳೆಯರು ಕಾಂಗ್ರೆಸ್ಗೆ ಮತ ಹಾಕಿಲ್ಲ. ಫ್ರೀ ತಗೊಂಡ ಮಹಿಳೆಯರು ಮತ ಹಾಕಿದ್ರೆ ನಾವು ಹೆಚ್ಚಿಗೆ ಸ್ಥಾನ ಗೆಲ್ತಾ ಇದ್ವಿ. ಬಿಹಾರದಲ್ಲಿ ಈಗ ಬಿಜೆಪಿ ಪ್ಯಾಟರ್ನ್ ಚೇಂಜ್ ಮಾಡಿದ್ದಾರೆ. ಹಿಂದೂ ಮುಸ್ಲಿಂ ಬಿಟ್ಟು ಮಹಿಳೆಯರು ಯುವಕರು ಎಂಬ ತಂತ್ರ ಮಾಡಿದ್ದಾರೆ ಅಂತ ಹೇಳಿ ರೆಡ್ಡಿ ಅವರು ನಮ್ಮ ಸಿದ್ದರಾಮಯ್ಯವರು ಫ್ರೀ ಬಸ್ಸು ಪಾಸ್ ಹೆಣ್ಮಕ್ಳಿಗೆ ಏನ್ ಸ್ವಾಮಿ ಅವರೆಲ್ಲ ಓಟ್ ಹಾಕಿದ್ರೆ ಪಾರ್ಲಿಮೆಂಟ್ ಸೋಲ್ತಾನೆ ಇರಲಿಲ್ಲ. ನೀವು ಹಾಕಲೇ ಇಲ್ಲಲ್ಲ, ಎಲ್ಲರೂ ಹಾಕಿಲ್ಲ ಅಂತಲ್ಲ. ಅದರಲ್ಲಿ ಇವಾಗ ನೋಡಿ ಬಿಹಾರಲ್ಲಿ ಗೆಲ್ಸಿರೋದು ಯಾರಪ್ಪ ಅಂದ್ರೆ ಅವರೇ ಹೆಣ್ಮಕ್ಳೇ. ರಾತ್ರಿ ನಾನು ಮೋದಿಯವ್ರ ಭಾಷಣ ಕೇಳ್ತಾ ಇದ್ದೆ. MOI ಅಂತಂದ್ರೆ ಮೊದಲು ಮುಸ್ಲಿಮ್ಸು ಯಾದವರು ಅಂತ ಮಾಡ್ತಾ ಇದ್ರು. ಈಗ MOI ಅಂದ್ರೆ ಮಹಿಳೆಯರು ಮತ್ತೆ ಯುವಕರು ಅಂತೇಳಿ ಹೊಸ ಒಂದು ವ್ಯಾಖ್ಯಾನವನ್ನು ನನ್ನ ಮೋದಿಯವರು ಹೇಳ್ತಾ ಇದ್ರು. ಹಾಗಾಗಿ ಮಹಿಳೆಯರು ಏನಿದ್ದಾರೆ ರೆಡ್ಡಿ ಅವರು ನಮ್ಮ ಸಿದ್ದರಾಮಯ್ಯವರು ಫ್ರೀ. ಕಾಂಗ್ರೆಸ್ನ ವೋಟ್ ಚೋರಿ ಆರೋಪಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ತಿರುಗೇಟು ಕೊಟ್ಟಿದ್ದಾರೆ. ಬಿಹಾರದಲ್ಲಿ ಐತಿಹಾಸಿಕ ಜಯ ನಮಗೆ ಸಿಕ್ಕಿದೆ.